ಎಲ್ಲರಿಗೂ ನಮಸ್ಕಾರ. ಮಮತಾಸ್ ಕಿಚನ್ಗೆ ಸ್ವಾಗತ. ಬನ್ನಿ ಇವತ್ತೊಂದು ಈರುಳ್ಳಿ ಬಜ್ಜಿ ಮಾಡೋಣ. ಈ ಮೋಡ ಮುಚ್ಕೊಂಡು ತುಂಬ ಮಳೆ ಚಳಿ ಎಲ್ಲ ಜಾಸ್ತಿ ಆಗ್ತಾಯಿದೆ. ಸ್ವಲ್ಪ ಎಣ್ಣೆ ಅಂಶ ಹೋಗಲಿ ಹೊಟ್ಟೆನಲ್ಲಿ, ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಬಜ್ಜಿ ಮಾಡ್ಕೊಂಡು ತಿನ್ನೋಣ ಅಂತ ಮಾಡ್ತಾಯಿದ್ದೀನಿ. ಇದನ್ನು ಬೇಕ್ರಿ ಸ್ಟೈಲು, ಹೋಟೆಲ್ ಸ್ಟೈಲಲ್ಲೇ ಮಾಡ್ತಾಯಿದ್ದೀನಿ ನಾನು. ಈ ರಹಸ್ಯ ಯಾರೂ ಬಿಟ್ಕೊಡಲ್ಲ, ನಾನು ಹೇಳ್ತಾ ಇದ್ದೀನಿ. ಮೊದಲು ಈ ಈರುಳ್ಳಿನ ಚೆನ್ನಾಗಿ ನೀರು ಬಿಟ್ಕೊಳ್ಳೋ ಥರ ಉಪ್ಪು ಹಾಕಿ ಕಿವುಚ್ಕೊಂಡ್ಬಿಡ್ಬೇಕು. ಆಮೇಲೆ ಬೆಳ್ಳುಳ್ಳಿ ಉಪ್ಪು ಎಲ್ಲ ಹಾಕಿ ಕಿವುಚ್ಕೊಂಡ್ಬಿಡ್ಬೇಕು. ಎಲ್ಲ ಘಮ ಅದರೊಳಗೆ ಕೂತ್ಕೊಳ್ಳುತ್ತೆ. ಸ್ವಲ್ಪ ಒಂದು ಟೀ ಸ್ಪೂನು ಜೀರಿಗೆ, 1 ಟೀ ಸ್ಪೂನ್ ಅಜವಾನ, ಸ್ವಲ್ಪ ಇಂಗು ಇಷ್ಟು ಒಂದು ಸ್ವಲ್ಪ ಹಿಂಗಾದರೆ ಸಾಕು. ಯಾಕಂದರೆ ಇದಕ್ಕೆ ವಾತ ಅದಾಗಬಾರ್ದಲ್ಲ, ಹಾಗಾಗಿ ಹಿಂಗೆ ಹಾಕ್ಕೊಳ್ಳೇಬೇಕು. ನಮ್ಮದು ಖಾರ ಪುಡಿ ಸ್ವಲ್ಪ ಖಾರ ಕಡಿಮೆ ಇದೆ, ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪ ಕರಿಬೇವು, ಕೊತ್ತಂಬರಿ ಅದನ್ನು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಉಪ್ಪು ಖಾರ ಎಲ್ಲ ಈರುಳ್ಳಿಗೆ ಅಂಟ್ಕೋಬೇಕು, ಆ ಥರ ಮಾಡ್ಕೋಬೇಕು. ನೀರೇ ಹಾಕೋದು ಬೇಡ, ಅಷ್ಟು ಮೊದಲೆಲ್ಲ ನೀಟಾಗಿ ಕಲಿಸ್ಕೋಬೇಕು ಅದನ್ನು. ನೋಡಿ, ಇವಾಗ ಒಂದು 2 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಈರುಳ್ಳಿಗೆ ಅಂಟ್ಕೊಳ್ಳೋ ಥರ ಮೊದಲು ಅದನ್ನು ಕಿವುಚ್ಕೋಬೇಕು. ಆಮೇಲೆ ಕಡಲೆಬೇಳೆ ಹಿಟ್ಟು ಹಾಕ್ಕೋಬೇಕು. ನೋಡಿ, ಈಗ ಕಡಲೆಬೇಳೆ ಹಿಟ್ಟು ಎಷ್ಟೆಷ್ಟು ಬೇಕು ಅಷ್ಟು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮೊದಲು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋದು ಬೇಡ, ಯಾಕಂದರೆ ಅದೆಲ್ಲ ನೀರು ಒಡ್ಕೊಂಡಿರ್ತೈತಲ್ಲ, ಆ ನೀರೆಲ್ಲ ಇದ್ರೊಳಗೆ ಹೋಗಿಬಿಡ್ಬೇಕು, ಅದು ಸೇರ್ಕೊಂಡ್ಬಿಡ್ಬೇಕು. ಹಾಗಾಗಿ ಹಿಟ್ಟು ಎಷ್ಟು ಬೇಕೋ ಅಷ್ಟು, ಆಮೇಲೆ ಒಂದು 2 ಸ್ಪೂನಷ್ಟು ಸಾಕು, ಅಷ್ಟು ಹಾಕ್ಕೊಂಡ್ರೆ ಸಾಕು. ನೀರು ಅಷ್ಟನ್ನೇ ಹಾಕ್ಕೊಂಡು ನಾವು ಚೆನ್ನಾಗಿ ಕಿವುಚ್ಕೊಂಡು, ನಿಮ್ಗೆ ಯಾವ ರೀತಿ ಬಿಡೋಕ್ಕೆ ಬರುತ್ತೋ ಆ ಥರ ಎಣ್ಣೆಯಲ್ಲಿ ಬಿಡಿ. ನೀವು ಯಾವ ಡಿಸೈನ್ ಬೇಕಂದ್ರೂ ಬಿಡ್ಬೋದು. ನೋಡಿ, ಕರಿಬೇವನ್ನು ಹಾಕ್ಕೊಂಬಿಟ್ಟಿನ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿದೆ, ಇದು ಘಮ ಬರುತ್ತೆ. ಆಮೇಲೆ ಕರಿಬೇಕಾದ್ರೂ ಒಂದು ಸಲ ಎಣ್ಣೆಯಲ್ಲಿ ಹಾಕಿಬಿಡೋಣ, ಅದು ಇನ್ನೂ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕಾದ ಎಣ್ಣೆ ಹಾಕ್ಕೋಬೇಕು. ಇದನ್ನು ಯಾರೂ ಹೇಳಲ್ಲ, ಇದಕ್ಕೆ ಸೋಡಾ ಪುಡಿನೂ ಹಾಕೋದಿಲ್ಲ, ಏನಿಲ್ಲ. ಹಾಗಾಗಿ ಇದು ಕಾದ ಎಣ್ಣೆ ಹಾಕಿಬಿಟ್ರೆ ಅದೇ ಸೋಡಾ ಇದ್ದಂಗೆ ಇದಕ್ಕೆ. ನೋಡಿ, ನಿಮ್ಗೆ ಯಾವ ಥರ ಬರುತ್ತೋ ಆ ಥರ ಬಿಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ಚಳಿಗಾಲಕ್ಕೆ ಒಂಥರ ಕಾಫಿ ಜೊತೆ ಇದಿದ್ದರೆ, ಇದ್ರ ಜೊತೆ ಒಂದು ಫಿಲ್ಟರ್ ಕಾಫಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಗರಿ ಗರಿಯಾಗಿ ಈರುಳ್ಳಿ ಬಜ್ಜಿ ರೆಡಿ ಆಗ್ತಾಯಿದೆ. ಈರುಳ್ಳಿ ಪಕೋಡ, ಈರುಳ್ಳಿ ಬಜ್ಜಿ ನೀವೇನು ಬೇಕಾದರೂ ಹೇಳ್ಕೊಳ್ಳಿ. ಇನ್ನೊಂದು ಮೈ ಬೇಯಿಸೋಣ. ನಮ್ಮದು ಖಾರ ಪುಡಿ ಕೆಂಪು ಇರೋದ್ರಿಂದ ಎಣ್ಣೆ ಎಲ್ಲ ಸ್ವಲ್ಪ ಕೆಂಪಗೆ ಆಗ್ತಾಯಿದೆ. ಚೆನ್ನಾಗಿ ಕೆಂಪು ಒಂದು ಸ್ವಲ್ಪ ಗರಿ ಗರಿಯಾಗಿ ಬೇಯಿಸ್ಕೊಂಬಿಟ್ರೆ ಕುರುಮ್ ಅಂತ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ರೆಡಿಯಾಗಿದೆ ಬಜ್ಜಿ. ಸೌಂಡಲ್ಲೇ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ. ಆ ಟೈಮಲ್ಲಿ ಸ್ವಲ್ಪ ಕರೆಂಟ್ ಹೋಯಿತು, ಹಾಗಾಗಿ ಸ್ವಲ್ಪ ಇದು ಆಗಿ ಡಾರ್ಕ್ನೆಸ್ ಬಂದಿದೆ. ಅದು ತುಂಬ ರುಚಿಯಾಗಿತ್ತು. ನೋಡಿ, ರೆಡಿಯಾಗಿದೆ ಈರುಳ್ಳಿ ಬಜ್ಜಿ. ನೋಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.